ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ಮಗನೇ, ದೇವರ ಮಗಳೇ, ಈ ಸುಂದರವಾದ ಪ್ರತಿಯೊಂದು ಬೆಳಗಿನ ಜಾವ ನಿನ್ನ ದೇವರ ಪ್ರೀತಿಯಲ್ಲಿ ನೀನು ನೆಲೆಯಾಗುವ ಜಾವ. ಪಕ್ಷಿಯು ತನ್ನ ಜೊತೆಗಾತ ಪಕ್ಷಿಯನ್ನು ಹುಡುಕಿ ಹೋಗುತ್ತದೆ. ಹಾರುವ ಹಕ್ಕಿಗಳು ತನ್ನ ಜೊತೆಗಾರರನ್ನು ಹುಡುಕಿ ಹೋಗುತ್ತದೆ. ಕಾಡಿನಲ್ಲಿರುವಂತಹ ಮೃಗಗಳು ಸಹ, ಕ್ರೂರ ಪ್ರಾಣಿಗಳು ಸಹ ತಾನು ಪ್ರೀತಿಸುವಂತಹ ಮೃಗವನ್ನ ಹುಡುಕಿ ಹೋಗುತ್ತದೆ. ಒಂದೊಂದು ಜೀವರಾಶಿಗಳು ಸಹ ತಾ ಪ್ರೀತಿಸುವಂತವುಗಳನ್ನ ಹುಡುಕಿ ಹೋಗ್ತವೆ. ಹಾಗೆಯೇ ಮನುಷ್ಯನು ಸಹ ತಾನು ಪ್ರೀತಿಸುವವನ್ನ ಹುಡುಕಿ ಹೋಗ್ತಾನೆ, ಆದರೆ ಕೇವಲ ಅವನ ಸ್ವಾರ್ಥಕ್ಕಾಗಿ, ಅವನ ಅವಶ್ಯಕತೆ ಪೂರೈಸುವವರೆಗೆ ಮಾತ್ರ. ಮನುಷ್ಯನ ಈ ಸ್ವಭಾವ, ಪ್ರಾಣಿಗಳ ಸ್ವಭಾವ ಹಾಗೆ ಅಲ್ಲ. ಕೊನೆಯ ತನಕ ತನ್ನ ಪ್ರಾಣ ಸಂಗಾತಿಯನ್ನು ಇಟ್ಟುಕೊಳ್ಳ ಜೊತೆಲಿರುವಾಗ ಅದು ಜೊತೆಯಲ್ಲೇ ಇರುತ್ತವೆ. ಉದಾಹರಣೆ, ಒಂದು ಪಾರಿವಾಳ ತಾನು ಪ್ರೀತಿಸಿದ ಪಾರಿವಾಳ ಜೊತೆಯಲ್ಲೇ ಇರುತ್ತದೆ. ಒಂದು ಪಕ್ಷ ಜೊತೆಗಾತಿಯಾದ ಪಾರಿವಾಳ ಸತ್ತು ಹೋದರೆ ಅದು ಮೇಲೆತ್ತರಕ್ಕೆ ಹಾರಿ ಅಲ್ಲಿಂದ ಕೆಳಗೆ ಬಿದ್ದು ಸತ್ತು ಹೋಗುತ್ತದೆ. ಒಂದು ಕೋತಿ ತಾನು ತನ್ನ ಒಂದು ಕೋತಿಯನ್ನು ಪ್ರೀತಿಸುತ್ತದೆ. ಆದರೆ ಆ ಕೋತಿ ಒಂದು ಪಕ್ಷ ಬೇರೆ ಸಂಗಾತಿಯೊಡನೆ ಅಥವಾ ಸಂಗಾತಿನೊಡನೆ ಸೇರಿ ಹೋದರೆ ಆ ಕೋತಿಯು ಸಹ ಮೇಲೆ ಹತ್ತಿ ಮೇಲಿನಿಂದ ಕೆಳಗೆ ಬಿದ್ದು ಸತ್ತು ಹೋಗುತ್ತದೆ. ಹೀಗೆ ಕೆಲವು ಪ್ರಾಣಿ ಪಕ್ಷಿಗಳ ಸನ್ನಿವೇಶ. ಚಿಂತಿಸು ನನ್ನ ಸಹೋದರ, ಚಿಂತಿಸು. ಈ ಒಂದು ಚಿಕ್ಕ ಒಂದು ವಿಷಯವನ್ನ ನೀ ಚಿಂತಿಸು. ನಿನ್ನ ಜೀವಿತದಲ್ಲಿ ಮನುಷ್ಯನಾದ ನೀನು ಮತ್ತು ನಾನು ಪ್ರೀತಿಸುವ ವ್ಯಕ್ತಿಯನ್ನು ಯಾವ ವಿಧದಲ್ಲಿ ಹಿಂಬಾಲಿಸುತ್ತಾ ಇದ್ದೇವೆ? ಸ್ವಾರ್ಥಕ್ಕಾಗಿಯೇ, ಹಣಕ್ಕಾಗಿಯೇ, ದೇಹದ ಸುಖಕ್ಕಾಗಿಯೇ, ಸುಖಭೋಗಗಳಿಗಾಗಿಯೇ, ಅಥವಾ ನಮ್ಮ ಕೆಲಸಗಳು ಈಡೇರುವುದಕ್ಕಾಗಿಯೇ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು. ಹೀಗೆ ಸ್ವಾರ್ಥಿಯಾದ ಮನುಷ್ಯರಾದ ನಾವು ಚಿಂತನೆಗಳಿರುವಾಗ ಸಕಲವನ್ನು ನಮಗೆ ನೀಡುವಂತಹ ದೇವರನ್ನ ಎಷ್ಟರ ಮಟ್ಟಿಗೆ ನಾವು ಪ್ರೀತಿಸುತ್ತಾ ಇದ್ದೇವೆ? ಸಕಲವನ್ನು ನಮಗೆ ನೀಡುತ್ತಿರುವಂತಹ ದೇವರನ್ನ ಎಷ್ಟರ ಮಟ್ಟಿಗೆ ನಾವು ಹಿಂಬಾಲಿಸುತ್ತಾ ಇದ್ದೇವೆ? ಚಿಂತಿಸು. ನೀನು ಚಿಂತಿಸು. ಎಷ್ಟರ ಮಟ್ಟಿಗೆ ನಿನ್ನ ದೇವರನ್ನ ನೀನು ಪ್ರೀತಿಸುತ್ತಿರುವೆ? ತನ್ನನ್ನೇ ಬರಿದು ಮಾಡಿಕೊಂಡು ತನ್ನನ್ನೇ ನಿನಗಾಗಿ ಕೊಟ್ಟಂತಹ ದೇವರನ್ನ ಎಷ್ಟರ ಮಟ್ಟಿಗೆ ಕೂಗಿ ಕರೆಯುತ್ತಿರುವೆ? ಆ ದೇವರ ಮುಂದೆ ಎಷ್ಟರ ಮಟ್ಟಿಗೆ ನೀನು ಕುಳಿತುಕೊಳ್ಳುತ್ತಿರುವೆ? ಆ ದೇವರೊಂದಿಗೆ ಎಷ್ಟರ ಮಟ್ಟಿಗೆ ನೀನು ಸಂಭಾಷಣೆ ಮಾಡುತ್ತಿರುವೆ? ಆ ದೇವರನ್ನ ಎಷ್ಟರ ಮಟ್ಟಿಗೆ ನೀನು ಸವಿಯುತ್ತಿರುವೆ? ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ, ಚಿಂತಿಸು. ಕೇವಲ ವಾಡಿಕೆಗಾಗಿ ಪ್ರಾರ್ಥಿಸುವ ನಿನ್ನ ಪ್ರಾರ್ಥನೆ, ಅಥವಾ ನಿನ್ನ ಅವಶ್ಯಕತೆಗಾಗಿ ಮಾತ್ರವೇ ಪ್ರಾರ್ಥಿಸುವ ನಿನ್ನ ಪ್ರಾರ್ಥನೆ, ಅಥವಾ ನಿನ್ನ ಸಮಸ್ಯೆಗಳಿಗಾಗಿ ಮಾತ್ರವೇ ಬಾಡುವ ನಿನ್ನ ಪ್ರಾರ್ಥನೆ, ಅಥವಾ ಮತ್ತೊಬ್ಬರು ಮೆಚ್ಚಿಸಿಕೊಳ್ಳುವುದಕ್ಕಾಗಿ ಮಾಡುವ ನಿನ್ನ ಪ್ರಾರ್ಥನೆ, ಅಥವಾ ಭಯಕ್ಕಾಗಿ ಮಾಡುವ ನಿನ್ನ ಪ್ರಾರ್ಥನೆ, ಇವೆಲ್ಲವೂ ಸ್ವಾರ್ಥ. ಇವುಗಳಿಂದ ನಿನಗೂ ದೇವರಿಗೂ ಯಾವ ಸಂಬಂಧವೂ ಉಂಟಾಗಲು ಸಾಧ್ಯವಿಲ್ಲ. ಚಿಂತಿಸು. ನಿನ್ನ ಜೀವಿತದಲ್ಲಿ ನಿನ್ನ ದೇವರನ್ನು ಹೇಗೆ ಪ್ರೀತಿಸುತ್ತಿರುವೆ? ಚಿಂತಿಸು. ನೀ ಚಿಂತಿಸದೆ ಹೋದರೆ ನಿನ್ನ ದೇವರ ಪ್ರೀತಿಯನ್ನು ನೀನು ಅರಿತುಕೊಳ್ಳಲು ಸಾಧ್ಯವೇ ಇಲ್ಲ. ಲೋಕವನ್ನು ಕುರಿತು ಚಿಂತಿಸುತ್ತಿರುವೆ, ಹಣವನ್ನು ಕುರಿತು ಚಿಂತಿಸುತ್ತಿರುವೆ, ನಿನ್ನ ಕುಟುಂಬವನ್ನು ನೋಡಿ ಚಿಂತಿಸುತ್ತಿರುವೆ, ನಿನ್ನ ಗಂಡನನ್ನು ನೋಡಿ ಚಿಂತಿಸುತ್ತಿರುವೆ, ಹೆಂಡತಿಯನ್ನು ನೋಡಿ ಚಿಂತಿಸುತ್ತಿರುವೆ, ಮಕ್ಕಳನ್ನು ನೋಡಿ ಚಿಂತಿಸುತ್ತಿರುವೆ, ನಿನ್ನನ್ನು ಪ್ರೀತಿಸುವ ಮಿತ್ರ ನೋಡಿ ಚಿಂತಿಸುತ್ತಿರುವೆ, ತಿನ್ನುವುದನ್ನು ಕುರಿತು ಚಿಂತಿಸುತ್ತಿರುವೆ, ಮಲಗುವುದನ್ನು ಕುರಿತು ಚಿಂತಿಸುತ್ತಿರುವೆ. ಆದರೆ ನಿನ್ನ ದೇವರನ್ನು ಕುರಿತು ನೀನು ಚಿಂತಿಸುತ್ತಿರುವೆಯಾ? ನಿನ್ನ ದೇವರನ್ನು ಕುರಿತು ನಿನಗೆ ನಿಜವಾದ ಪ್ರೀತಿ ಇದೆಯಾ? ಚಿಂತಿಸು. ಈ ಚಿಂತನೆಗಳು ನಿನ್ನನ್ನ ಕದಡುವಂಥದ್ದು. ಈ ಚಿಂತನೆಗಳು ನಿನ್ನನ್ನ ಹೊಸ ಜೀವನಕ್ಕೆ ಕರೆದುಕೊಂಡು ಹೋಗುವಂಥದ್ದು. ಹೌದು ನನ್ನ ಸಹೋದರನೇ ಸಹೋದರಿ, ದೇವರ ಪ್ರೀತಿ ನಿನ್ನಲ್ಲಿ ಸದಾ ನೆಲೆಗೊಳ್ಳುವಂತೆ ಅದಕ್ಕೆ ನಾವು ಕೀರ್ತನೆಗಾರ 103ರಲ್ಲಿ ನಾವು ಧ್ಯಾನಿಸಿದೆವು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ನನ್ನ ಅಂತರಂಗವೇ ಭಜಿಸು ಆತನನ್ನು ಎಂಬುದಾಗಿ ಕೀರ್ತನೆಗಾರ ಸ್ವರವೆತ್ತಿ ಹೃದಯಂತರಾಳದಿಂದ ತಾನು ದೇವರನ್ನು ಪ್ರೀತಿಸಲಾಗದ ಕಾರಣ, ತನ್ನಿಂದ ಅಸಾಧ್ಯವಾದ ಕಾರಣ, ತನ್ನ ಬಲಹೀನತೆಯ ಕಾರಣ ತನ್ನ ಮನಸ್ಸಿನೊಡನೆ ಸಹಾಯವನ್ನು ಯಾಚಿಸುತ್ತಾನೆ. ತನ್ನ ಮನದೊಡನೆ ಮಾತನಾಡುತ್ತಾನೆ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ನನ್ನ ಅಂತರಂಗವೇ ಭಜಿಸು ಆತನನ್ನು ಎಂಬುದಾಗಿ ತನ್ನ ಮನಸ್ಸಿನೊಡನೆ ಕೀರ್ತನೆಗಾರ ಮಾತನಾಡುತ್ತಾನೆ. ಇದೇ ಶಬ್ದವ ಸ್ವರವು ನಮ್ಮದಾಗಬೇಕು. ನಾವು ದೇವರನ್ನ ಪ್ರೀತಿಸಬೇಕು.
ದೇವರನ್ನ ಕಂಡರಿತುಕೊಳ್ಳಬೇಕು, ದೇವರ ಪ್ರೀತಿಯಲ್ಲಿ ನೆಲೆಯಾಗಬೇಕು. ನನ್ನ ಸಹೋದರನೇ ಸಹೋದರಿಯೇ, ಯಾವುದು ನಿನ್ನ ಮುಂದಿರುವುದು ಯಾವುದು ಶಾಶ್ವತವಿಲ್ಲ. ಈ ಆಕಾಶ ಭೂಮಿಯು ಶಾಶ್ವತವಿಲ್ಲ. ನಿನ್ನ ಹಣ ಶಾಶ್ವತವಲ್ಲ, ನಿನ್ನ ಬಂಗಾರ ಶಾಶ್ವತವಲ್ಲ, ನೀನು ಭುಜಿಸುವ ಆಹಾರ ಶಾಶ್ವತವಲ್ಲ, ಒದ್ದುಕೊಳ್ಳುವ ನಿನ್ನ ಆಸ್ತಿಗೆ ಶಾಶ್ವತವಿಲ್ಲ, ನೀನು ಕಟ್ಟಿಕೊಂಡಿರುವಂತಹ ಮನೆ ನಿನಗೆ ಶಾಶ್ವತವಲ್ಲ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ನಿನಗೆ ಶಾಶ್ವತವಲ್ಲ, ನಿನ್ನ ಆರೋಗ್ಯವೂ ಸಹ ನಿನಗೆ ಶಾಶ್ವತವಲ್ಲ, ನಿನ್ನ ಸಮಾಧಾನವೂ ಸಹ ನಿನಗೆ ಶಾಶ್ವತವಲ್ಲ. ಎಲ್ಲವೂ ಕ್ಷಣಾರ್ಥದಲ್ಲಿ ಕೊಳ್ಳೆ ಒಡೆದು ಹೋಗುವಂಥವುಗಳಾಗಿದೆ. ಚಿಂತಿಸು ನನ್ನ ಸಹೋದರನೇ ಸಹೋದರಿ, ಚಿಂತಿಸು. ನಿನ್ನ ದೇವರನ್ನ ಪ್ರೀತಿಸು, ನಿನ್ನ ದೇವರನ್ನ ಪ್ರೀತಿಸು, ನಿನ್ನ ದೇವರಿಗಾಗಿ ಹಂಬಲಿಸು, ನಿನ್ನ ದೇವರಿಗಾಗಿ ನಿನ್ನ ಸಮಯವನ್ನು ಬದಿಗೊತ್ತಿಕೊಡು. ಖಂಡಿತವಾಗಿಯೂ ದೇವರ ಕೃಪೆ ನಿನ್ನ ಮೇಲಿರುವುದು. ದೇವರು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಕಾಪಾಡುವರು. ದೇವರು ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಅನುಗ್ರಹಿಸುವರು. ಕೀರ್ತನೆಗಾರ 103ನೇ ಅಧ್ಯಾಯ 1ನೇ ವಚನ, ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ನನ್ನ ಅಂತರಂಗವೇ ಭಜಿಸು ಪ್ರಭುವನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಸ್ವಾಮಿ, ದಿನವಿಡೀ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವ ನಿನ್ನ ಮಕ್ಕಳಾಗಿರುವ ಈ ಲೋಕದ ಸರ್ವ ಜನಾಂಗಗಳ ಮೇಲೆ ಕರುಣೆ ತೋರಿರಿ ರಾಜ. ನಿಮ್ಮ ಪ್ರೀತಿಯ ಪುತ್ತಳಿಕೆಯಲ್ಲಿ ಇರಿಸಿಕೊಳ್ಳಿರಿ ರಾಜ. ಸ್ವಾಮಿ, ಈ ಚಿಂತನೆಯಲ್ಲಿ ಒಂದಾಗಿ ಸತ್ಯದಿಂದ ವಿಶ್ವಾಸದಿಂದ ನಿನ್ನನ್ನು ಕುರಿತು ಆಲೋಚಿಸುವಂತಹ, ನಿನ್ನ ಕುರಿತು ನಾಮಸ್ಮರಣೆ ಮಾಡುವಂತಹ, ನಿನ್ನ ಮೇಲೆ ನಿಜವಾದ ಭರವಸೆ ಪ್ರೀತಿ ಇಟ್ಟಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ಪ್ರಾರ್ಥಿಸಲಾಗದಿರುವಂತಹ ಮಕ್ಕಳು, ಪ್ರೀತಿಸಲಾಗದಿರುವಂತಹ ಮಕ್ಕಳು, ಸಮಾಧಾನವನ್ನು ಕಾಣದಿರುವಂತಹ ಮಕ್ಕಳು, ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಈ ಮಕ್ಕಳ ಜೀವಿತದಲ್ಲಿ ಒಂದು ಹೊಸತನವನ್ನು ಕೊಡಿರಿ ರಾಜ. ವಿಶ್ವಾಸದ ದೀವಿಗೆಯನ್ನು ಒತ್ತಿಸಿರಿ ರಾಜ. ಅಪರ ಕರುಣಿಸಿ ಅನುಗ್ರಹಿಸಿರಿ ಸ್ವಾಮಿ. ಎಲ್ಲ ಮಕ್ಕಳು ನಿಮ್ಮನ್ನು ಪ್ರೀತಿಸಿ ನಿಮ್ಮ ಮುಂದೆ ಕುಳಿತು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವಂತಹ ಭಾಗ್ಯವನ್ನು ಕರುಣಿಸಿರಿ ರಾಜ. ಅಪ್ಪ, ಸ್ತೋತ್ರ ಇಸುವೆ, ವಂದನೆಗಳಿಸುವೆ. ತಲೆಯಿಂದ ಪಾದದವರೆಗೂ ಈ ಮಕ್ಕಳನ್ನು ಒಪ್ಪಿಸಿಕೊಡುತ್ತಾ ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್.